ನಮಸ್ಕಾರ ಎಲ್ಲರಿಗೂ. ಅಮಾವಾಸ್ಯೆ ದಿನ ಒಂದು ವಿಶೇಷವಾದಂತಹ ಪರಿಹಾರವನ್ನ ಮಾಡಿಕೊಂಡು ನಮ್ಮ ಲೈಫನ್ನು ನಾವು ಚೆನ್ನಾಗಿಟ್ಕೊಳ್ಬಹುದು. ಫಸ್ಟ್ ಆಫ್ ಆಲ್, ನಮ್ಮ ಜೀವನ ಸಾಗಿಸ್ಲಿಕ್ಕೆ ನಮಗೆ ದುಡ್ಡು ಬೇಕಾಗತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕು, ನೆಗೆಟಿವ್ ಎನರ್ಜಿಯಿಂದ ಮುಕ್ತಿಯನ್ನ ಹೊಂದಿರಬೇಕು, ಸಾಲಬಾಧೆಯಿಂದ ನಾವು ಮುಕ್ತಿಯನ್ನ ಹೊಂದಿರಬೇಕು. ಈ ರೀತಿ ನಾವು ಮಾಡ್ಕೊಳ್ಬೇಕಾದ್ರೆ, ಎಲ್ಲಾ ರೀತಿಯಿಂದ ನಮಗೆ ಬೆನಿಫಿಟ್ ಸಿಗ್ಬೇಕಾದ್ರೆ ಒಂದಷ್ಟು ಅಸ್ಟ್ರಾಲಜಿ ಪರಿಹಾರಗಳನ್ನ, ಅಂದ್ರೆ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದು ಯಾವುದೇ ರೀತಿ ನಮಗೆ ನಮ್ಮ ಲೈಫ್ದಲ್ಲಿ ಗ್ರೋತ್ ಆಗ್ತಾ ಇಲ್ಲ ಅಂಥವರು ಈ ಒಂದಷ್ಟು ರೆಮಿಡಿಗಳನ್ನ ಮಾಡ್ಕೊಂಡ್ರೆ ನಿಮಗೆ ಇದರ ರಿಸಲ್ಟ್ ಸಿಕ್ಬಿಟ್ಟು ಆ ಸಮಸ್ಯೆಯಿಂದ ನೀವು ಆಚೆ ಬರ್ತೀರಾ. ಏನು ಆ ರೆಮಿಡಿ ಅಂದ್ರೆ, ಅಮಾವಾಸ್ಯೆ ದಿನ ನೀವು ಸಾಯಂಕಾಲ ಆದ್ರೂ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೆಳಗ್ಗೆ ಆದ್ರೂ ಮಾಡ್ಕೊಳ್ಳುವಂತ ಪರಿಹಾರಗಳಿವೆಲ್ಲ. ಫಸ್ಟ್ ಆಫ್ ಆಲ್, ನಿಮಗೆ ತುಂಬಾನೇ ಎಲ್ಲ ಕಡೆಯಿಂದ ಬ್ಲಾಕ್ ಆಗಿಬಿಟ್ಟು ದುಡ್ಡು ಬರ್ತಾ ಇಲ್ಲ, ಶ್ರೀಮಂತರಾಗ್ಬೇಕು ಅನ್ನೋದು ಇದೆ, ದುಡ್ಡು ಚೆನ್ನಾಗಿ ಬರಬೇಕು, ರಿಚ್ ಆಗ್ಬೇಕು, ನನ್ನ ಹತ್ರ ಮನೆ ಇರಬೇಕು, ವೆಹಿಕಲ್ ಇರಬೇಕು, ಎಲ್ಲ ರೀತಿಯಿಂದ ನನ್ನ ಲೈಫ್ ಫುಲ್ ಪ್ಲೇಜ್ ಆಗಿರಬೇಕು, ನಾನು ಇನ್ನೊಬ್ಬರ ಕಡೆಯಿಂದ ದುಡ್ಡನ್ನ ಕೇಳಬಾರ್ದು, ಇನ್ನೊಬ್ಬರಿಗೆ ದುಡ್ಡು ಕೊಡುವಷ್ಟು ನನ್ನ ಹತ್ರ ದುಡ್ಡು ಬರಬೇಕು. ಈ ರೀತಿ ಇದ್ದಾಗ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ನಿಮಗೆ ಬೆನಿಫಿಟ್ ಅನ್ನ ಕೊಡುತ್ತೆ. ಇದು ಕೂಡ ಸಿಂಪಲ್ ಪರಿಹಾರನೇ. ಏನ್ ಮಾಡ್ಬೇಕಂದ್ರೆ, ಪೂಜೆ ಸಲುವಾಗಿ ಶಂಖಗಳು ಸಿಗತ್ತಲ್ಲ, ಒಂದು ಶಂಖನ್ನ ತಗೊಳ್ಬೇಕು. ಜೊತೆಗೆ ಅಕ್ಕಿ, ಬಿಳಿ ಅಕ್ಕಿಯನ್ನ ತಗೊಳ್ಳಿ, ಫುಲ್ ಇರಬೇಕು, ಬ್ರೆಕ್ ಆಗಿರಬಾರ್ದು. 108 ಅಕ್ಕಿಯನ್ನ ಕೌಂಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಒಂದು ತಟ್ಟೆಯಲ್ಲಿ. ಅದ್ರ ಜೊತೆಗೆ ಒಂದಷ್ಟು ಕುಂಕುಮವನ್ನ ಮಿಶ್ರಣ ಮಾಡಿ, ಒರಿಜಿನಲ್ ಪ್ಯೂರ್ ಕುಂಕುಮ ಸಿಗತ್ತೆ. ಆ ಕುಂಕುಮವನ್ನ ಅಕ್ಷತೆಯಲ್ಲಿ ಮಿಕ್ಸ್ ಮಾಡ್ಬೇಕು ನಾವು. ಮಿಕ್ಸ್ ಮಾಡಿ ಆದ ನಂತರ ಏನು ಶಂಖ ತಂದಿರ್ತೀರಲ್ಲ ಪೂಜೆಗೆ, ಅದರಲ್ಲೆಲ್ಲ ನಾವು ಏನ್ ಮಾಡ್ಬೇಕು, ಅಕ್ಷತೆ ಕುಂಕುಮ ಸೇರ್ಬಿಟ್ಟು ಅದರಲ್ಲಿ ತುಂಬಬೇಕಾಗತ್ತೆ. ಶಂಖದಲ್ಲಿ ತುಂಬಿ ಮತ್ತು ಅದನ್ನ ತಟ್ಟೆಯಲ್ಲಿ ಇಟ್ಬಿಡಿ. ತಟ್ಟೆಯಲ್ಲಿ ಇಟ್ಟಾದ ನಂತರ ಪಕ್ಕಕ್ಕೆ ಒಂದು ತುಪ್ಪದ ದೀಪವನ್ನ ನಾವು ಹಚ್ಬಿಟ್ಟು, ನನಗೆ ರಿಚ್ ಆಗ್ಬೇಕು, ನನಗೆ ದುಡ್ಡು ಚೆನ್ನಾಗಿ ಬರ್ಬೇಕು, ನಾನು ಶ್ರೀಮಂತನಾಗ್ಬೇಕು, ಎಲ್ಲಾ ರೀತಿಯಿಂದ ನನ್ನ ಲೈಫ್ ಫುಲ್ ಪ್ಲೇಜ್ ಇರಬೇಕು, ನಾನು ಕೆಲಸ ಮಾಡ್ತಿದ್ದೀನಿ, ನನಗೆ ಸಪೋರ್ಟ್ ಸಿಕ್ಬಿಟ್ಟು ನಾನು ಎಲ್ಲಾ ರೀತಿಯಿಂದ ಬೆಳಿಬೇಕು ಅಂತ ತಿಳ್ಕೊಂಡು ಪ್ರೇ ಮಾಡ್ಕೊಳ್ಳಿ. ಸಾಲ ಇದ್ರೆ ನನ್ನ ಸಾಲ ಎಲ್ಲ ತೀರ್ಲಿ ಅಂತ ತಿಳ್ಕೊಂಡು ಹೇಳಿ ಆದ ನಂತರ ವಿಷ್ಣು ಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ಮಾಡಿ ಇಲ್ಲಿ ನಾವೇನ್ ಮಾಡ್ಬೇಕು, ಒಂದು ಮಂತ್ರವನ್ನ ಹೇಳ್ಬೇಕು. ವಿಷ್ಣು ಲಕ್ಷ್ಮಿ ಬೀಜ ಮಂತ್ರ ಬರುತ್ತೆ. ಈ ಬೀಜ ಮಂತ್ರವನ್ನ 108 ಬಾರಿ ಹೇಳ್ಬೇಕಾಗತ್ತೆ. ಮಂತ್ರ ಬರುತ್ತೆ, ಓಂ ರೀಂ ಶ್ರೀಂ ಶ್ರೇೈ ಫಟ್ ಸ್ವಾಹ. ಈ ಮಂತ್ರವನ್ನ ನಾವು 108 ಬಾರಿ ಹೇಳುವುದರಿಂದ ಏನಾಗತ್ತೆ, ಅವತ್ತಿನ ದಿನ ಆ ಮಾಡಿದಂತಹ ಒಂದು ತಂತ್ರ ಏನಿದೆಯಲ್ಲ, ಆ ತಂತ್ರಕ್ಕೆ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ದಂಗಾಗತ್ತೆ. ಅದು ವರ್ಕ್ ಆಗತ್ತೆ, ನಿಮ್ಮ ಸಂಕಲ್ಪ ಪೂರ್ಣ ಆಗತ್ತೆ. ಅದಾದ ನಂತರ ಅದನ್ನ ತಗೊಂಡ್ಬಿಟ್ಟು ನೀವು ಹೋಗಿ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ, ನದಿ ಏನಾದ್ರೂ ಇದ್ರೆ, ಜಲ ಪ್ರವಾಹ ಅದನ್ನ ಮಾಡ್ಬೇಕು ನಾವು. ಇಲ್ಲಪ್ಪ, ನಮ್ಗೆ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಎಲ್ಲಿ ಕೂಡ ನಮಗೆ ನದಿ ಸಿಗ್ತಾ ಇಲ್ಲ, ನೀರಿನಲ್ಲಿ ಪ್ರವಾಹ ಮಾಡುವಂತ ಅವಕಾಶ ಇಲ್ಲ ಅಂದವರು, ಮನೆ ಹತ್ರ ನಿಮ್ದು ಎಂಟಿ ಪ್ಲೇಸ್, ಖಾಲಿ ಏನಾದ್ರೂ ಜಾಗ ಇದ್ರೆ ಒಂದ್ ಸ್ವಲ್ಪ ಗುಂಡಿಯನ್ನ ತೋಡ್ಬೇಕು. ಅಂದ್ರೆ ಒಂದ್ ಸ್ವಲ್ಪ ಮಣ್ಣನ್ನ ಅಗದ್ಬಿಟ್ಟು ಈ ಶಂಖದಲ್ಲಿ ಏನು ಮಿಶ್ರಣವನ್ನ ಮಾಡಿರ್ತೀರಲ್ಲ, ಅದನ್ನ ಭೂಮಿಯಲ್ಲಿ ಹುಗಿಯುವುದರಿಂದ ನಿಮ್ಮ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಎಲ್ಲವೂ ಕ್ಲಿಯರ್ ಆಗ್ಬಿಟ್ಟು, ನಿಮ್ಗೆ ಜಾಬ್ ಬಿಸ್ನೆಸ್ ಅಲ್ಲಿ ಎಲ್ಲ ರೀತಿಯಿಂದ ಬೆನಿಫಿಟ್ ಸಿಕ್ಬಿಟ್ಟು ಫೈನಾನ್ಸಿಯಲ್ ಕಂಡೀಷನ್ ತುಂಬಾ ಚೆನ್ನಾಗಾಗತ್ತೆ, ಸಾಲ ಇದ್ರೂ ಕೂಡ ತೀರತ್ತೆ. ಅಮಾವಾಸ್ಯೆಯ ದಿನ ಈ ರೀತಿ ರೆಮಿಡಿಯನ್ನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ತುಂಬಾ ಸಿಂಪಲ್ ಇರುವಂತ ರೆಮಿಡಿ ಇದು. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.